ಜಗತ್ತಿನಾದ್ಯಂತ ಅತಿ ಹೆಚ್ಚು ಓದಲ್ಪಡುವಂತಹ ಸ್ವಲಾತ್ಗಳ ಪೈಕಿ ದಲಾಯಿಲುಲ್ ಖೈರಾತ್ ಪ್ರಮುಖವಾದದ್ದು. ಅನೇಕಾರು ಔಲಿಯಾಗಳು ಮಹಾತ್ಮರುಗಳು ಓದುತ್ತಿದ್ದಂತಹ ಸ್ವಲಾತ್ಗಳನ್ನು ಕ್ರೋಢೀಕರಿಸಿ ಸಮಾಹರಿಸಿದಂತಹ ಗ್ರಂಥವಾಗಿದೆ ದಲಾಯಿಲುಲ್ ಖೈರಾತ್. ಇದನ್ನು ರಚಿಸಿದಂತಹ ಮಹಾತ್ಮರಾದ ಇಮಾಮ್ ಜಝೂಲಿ ರಹಮತುಲ್ಲಾಹಿ ಅಲೈಹಿರವರು ಮರಣ ಹೊಂದಿದಾಗ ಏನೋ ಒಂದು ವಿಶೇಷವಾದಂತಹ ಸುವಾಸನೆ ಪರಿಮಳವು ಅವರು ಅಂತ್ಯವಿಶ್ರಾಂತಿ ಹೊಂದುತ್ತಿದ್ದಂತಹ ಸ್ಥಳದಲ್ಲಿ ಬೀಸುತ್ತಾ ಇತ್ತು. ಇದು ಅವರಿಗೆ ಲಭಿಸಲು ಕಾರಣ ದಲಾಯಿಲುಲ್ ಖೈರಾತ್ ಆಗಿತ್ತು. ಅವರು ಮರಣ ಹೊಂದಿದ ಬಳಿಕ ಸುಮಾರು 70 ವರ್ಷಗಳ ಬಳಿಕ ಅವರ ಪಾರ್ಥಿವ ಶರೀರವನ್ನು ಸ್ಥಳಾಂತರಿಸುವಂತಹ ಒಂದು ಅಗತ್ಯತೆ ಬಂದಂತಹ ಸಮಯದಲ್ಲಿ ಅಷ್ಟು ವರ್ಷ ಕಳೆದರೂ ಕೂಡ ಅವರ ಶರೀರಕ್ಕೆ ಯಾವುದೇ ರೀತಿಯ ಬದಲಾವಣೆಗಳು ಆಗಿರಲಿಲ್ಲ. ಮಾತ್ರವಲ್ಲ, ಜೀವಂತವಾಗಿರುವಂತಹ ಶರೀರದ ರೂಪದಲ್ಲಿತ್ತು ಅವರ ಶರೀರ. ವಿಶೇಷವಾದಂತಹ ಪರಿಮಳವೂ ಕೂಡ ಅಲ್ಲಿ ಬೀಸುತ್ತಾ ಇತ್ತು. ಇದರಿಂದಲೇ ಅರ್ಥವಾಗುತ್ತದೆ ಆ ಸ್ವಲಾತ್ಗಿರುವಂತಹ ಮಹತ್ವ ಎಂತಹದ್ದು ಎಂದು. ಆದ್ದರಿಂದ ದಿನನಿತ್ಯವೂ ನಾವು ದಲಾಯಿಲುಲ್ ಖೈರಾತ್ ಸ್ವಲಾತನ್ನು ಓದುವವರಾಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತುಹು.